ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ತಂದು ಹೊಡೆದಾಟ ಹಚ್ಚಿದ್ರು ಅತ್ತಿ ಸೋಸಿಗೆ, ಬಸ್ ಫ್ರೀ ಕೊಟ್ಟು ಆಮೇಲೆ ಜಡಿ ಹಿಡಿದು ಹೊಡೆದಾಡ್ತಾ ಇದಾರೆ. ಬಸ್ನಾಗ ಗಣಮಕ್ಕಳಿಗೆ ಬರೋದೇನೇ ಇಲ್ಲ. ರೈತರಿಗೆ ಶಾಲಾ ಕೆಂಪು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರೈತರಿಗೆ ಮೊದಲು, ರೈತರ ದೇಶದ ಬೆನ್ನೆಲುಬು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತರಿಗೆ 10,000 ಮುಡ್ತಿತ್ತು. ಈಗ ರೈತರಿಗೆ ಎಲ್ಲ ಅದು 4,000 ಇದ್ದು ತೆಗೆದಿದ್ದಾರೆ. ರೈತರಿಗಾಗಿ ಇವರು ಕಾಂಗ್ರೆಸ್ ಸರ್ಕಾರದಾಗ ಏನು ಮಾಡಿಲ್ಲ. ಕಾಂಗ್ರೆಸ್ ಕೇಳಿದ್ರೆ ಯಡಿಯೂರಪ್ಪ ಒಳ್ಳೆ ಮನುಷ್ಯ ಅಂತಾರೆ. ಯಾಕಂದ್ರೆ ಅವ್ರು ನಡೆದು ಬಂದಿರತಕ್ಕಂಥ ದಾರಿ ಸರ್ವರನ್ನು, ಸರ್ವ ಜನಾಂಗವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಮೋದಿ ಅವರು. ಅವರೆಲ್ಲ ಕೊಟ್ಟು ಎಲ್ಲರಿಗೆ ಬದುಕಿಸಿದ್ರು. ಅಂತವರಿಗೆ ನಾವು ಇವ ಲೇವಾಡಿ ಮಾಡ್ತಾ ಇದಾರೆ ಕೆಲವರು ಚೀಲಗಳು ಬಗ್ಗಿಟ್ ಅವರಿಗೆ ಧನ್ಯವಾದಗಳು. ಅವರಿಗೆ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ, ಕ್ಯಾ ಸಾಬ್ ಅಂತೆ, ಕ್ಯಾ ಬಿನಾಯಿ ಬಾಹಿ ಬಹರಾಮ್ देखा साहब हमारा देश आवाड़े देश है साहब, हम भी मौज में खेलते हैं देखा साहब, हजार लोग बसे हुए हैं मेरे देश में. ಕಾಂಗ್ರೆಸ್ ಮುಕ್ತ ಭಾರತ್ ಮಾಡೇ ಮಾಡ್ತಾರೆ, ಇದು ಗ್ಯಾರಂಟಿ. ಏನು ಮಾತಾಡಲ್ಲ ಮೋದಿ ಅವರು. ಮೌನಂ ಸರ್ವತ್ರ ಸಾಧನಂ. ನನ್ನ ಹೆಸರು ಎನ್ ಮಹಾಲಿಂಗ, ನಿವೃತ್ತ ಶಿಕ್ಷಕ, ಹೊಸದುರ್ಗದ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗದ 7 ಸುತ್ತಿನ ಕೋಟೆಯ ವೀರ ಮದಕರ ನಾಯಕ ಆಳಿರ್ತಕ್ಕಂಥ ಒಂದು ಗಂಡು ಮೆಟ್ಟಿನ ನಾಡಿನಲ್ಲಿ ಯಡಿಯೂರಪ್ಪನವರು, ಅವರು ಸಹ ಕಬ್ಬಿನ ನಾಡು, ಗಂಡು ಮೆಟ್ಟಿನ ನಾಡು, ಅಲ್ಲಿ ಜನಿಸಿರ್ತಕ್ಕಂಥವರು ವಲಸೆ ಬಂದು ನಮ್ಮ ಎಂಥವರದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ನೆಲೆಸಿ ರಾಜಕೀಯ ಪಟ್ಟುಗಳನ್ನ ಕಲಿತು ಅವರು ಒಂದಂಕಿಯಿಂದ ಸರ್ಕಾರ ರಚನೆವರೆಗೂ ಹೋರಾಟ ಮಾಡಿ ಬಿಜೆಪಿ ಪಕ್ಷವನ್ನ ಸೈಕಲ್ನಲ್ಲಿ, ಹಳೆ ಕಾರಲ್ಲಿ ನಡಿಗೆ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಸರ್ಕಾರವನ್ನು ತಂದಿರತಕ್ಕಂಥ ಯಡಿಯೂರಪ್ಪನವರು. ಹಾಗೆ ಇವರು ನಮ್ಮ ಅಮಿತ್ ಶಾ ಮತ್ತು ಮೋದಿಜಿಯವರು ಭರ್ಜರಿಯಾಗಿ ಹೋರಾಟ ಮಾಡಿ ಭಾರತ ದೇಶಾದ್ಯಂತ ಬಿಜೆಪಿ ಸರ್ಕಾರವನ್ನ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಸಫಲರಾಗಿದ್ದಾರೆ. ಕಮಲ ಅವರನ್ನು ಅರಳಿಸಲು ಕೆಲವೇ ಮೆಟ್ಟಿಗಳಲ್ಲಿವೆ. ಹಾಗಾಗಿ ಹೊರ ದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ, ಕ್ಯಾ ಸಾಬ್ ಅಂತೆ, ಕ್ಯಾ ಬಿನಾಯಿ ಬಾಹಿ ಬಹರಾಮ್ देखा साहब हमारा देश आवाड़े देश है साहब, हम भी मौज में खेलते हैं देखा साहब, हजार लोग बसे हुए हैं मेरे देश में. ಹೀಗೆ ಅವ್ರು ನಕ್ಕಾಡ್ತಾ ಟೀ ಕುಡಿತಾ ಭಾರತ ದೇಶವನ್ನ ಪ್ರಪಂಚದಾದ್ಯಂತ ಒಳ್ಳೆಯ ದೇಶ, ಅಹಿಂಸಾ ಮಾರ್ಗವನ್ನು ಅನುಸರಿಸಿದೆ, ಶಾಂತಿಯುತವಾಗಿದೆ, ಯಾವುದು ಯುದ್ಧ ಆದಾಗ ಬೇಗ. ಏನು ಮಾತಾಡಲ್ಲ ಮೋದಿ ಅವರು. ಮೌನಂ ಸರ್ವತ್ರ ಸಾಧನಂ. ಹಾಗಾಗಿ ಅಂತಹ ವ್ಯಕ್ತಿಗಳು ಇರುವುದರಿಂದ ಭಾರತ ದೇಶಕ್ಕೆ ಸುಭದ್ರವಾಗಿದೆ. ಬೇರೆ ದೇಶದಲ್ಲಿ ಯುದ್ಧ ಆದರೂ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲದಂಗೆ ಎಲ್ಲಾ ದೇಶವನ್ನು ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ ಭರ್ಜರಿ ಮುಂದಿನ ದಿನಮಾನಗಳಲ್ಲಿ ಗೆಲುವಿದೆ. ಹಾಗಾಗಿ ಈ ಅಭಿಮಾನೋತ್ಸವಕ್ಕೆ ಸುಮಾರು 10 ರಿಂದ 12 ಲಕ್ಷ ಜನ, ಲಕ್ಷೋಪಲಕ್ಷಾತಿ ಜನಗಳು ಸಾಗರದಂತೆ ಹರಿದು ಬರ್ತಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಮುಂದಿನ ದಿನಮಾನಗಳಲ್ಲಿ ಅವ್ರ ಮಗ ಮುಖ್ಯಮಂತ್ರಿ ಆಗೋದು ಖಂಡಿತ. ಹಾಗಾಗಿ ಬಿಜೆಪಿ ಪಕ್ಷಕ್ಕೆ, ಯಡಿಯೂರಪ್ಪನವರಿಗೆ ಸರ್ ಅಭಿಮಾನೋತ್ಸವಕ್ಕೆ ಎಲ್ಲ ಜನಸ್ತೋಮ ಬಂದಿದ್ದಾರೆ. ಯಡಿಯೂರಪ್ಪನವರು 100 ಕಾಲ ಬದುಕಲಿ, ನಮ್ಮ ಕರ್ನಾಟಕವನ್ನು ಸಮೃದ್ಧಿಯುತ ಸಾಗಲಿ, ಕಮಲ ಅರಳಿಸಲಿ. ರೈತರಿಗೆ ಶಾಲಾ ಕೆಂಪು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರೈತರಿಗೆ ಮೊದಲು, ರೈತರ ದೇಶದ ಬೆನ್ನೆಲುಬು. ಹಾಗಾಗಿ ಅವರಿಗೆ ಮೊದಲನೇ ಆದ್ಯತೆ ಕೊಡಲಿ, ಇನ್ನೆಲ್ಲರಿಗೂ ಕೊಡಲಿ. ಎಲ್ಲಾ ಜನ ಪ್ರೀತಿಸ್ತಾರೆ. ಕಾಂಗ್ರೆಸ್ ಕೇಳಿದ್ರೆ ಯಡಿಯೂರಪ್ಪ ಒಳ್ಳೆ ಮನುಷ್ಯ ಅಂತಾರೆ. ಯಾಕೆಂದ್ರೆ ಅವ್ರು ನಡೆದು ಬಂದಿರತಕ್ಕಂಥ ದಾರಿ ಸರ್ವರನ್ನು, ಸರ್ವ ಜನಾಂಗವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪನವರಿಗೆ ಜಯವಾಗಲಿ. ಮುಂದಿನ ದಿನಮಾನಗಳಲ್ಲಿ ಕಮಲ ಅರಳಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್. ನಾವು ಹರಪನಹಳ್ಳಿಯಿಂದ ಬಂದಿದ್ದೀವಿ. ಯಲ್ಲಪ್ಪ ಕಲ್ಲಂಗಡಿ ಅಂತ, ನಾವು ಯಲ್ಲಪ್ಪ ಕಲ್ಲಂಗಡಿ ಅಂತ ಹರಪನಹಳ್ಳಿಯಿಂದ ಬಂದಿದ್ದೀವಿ. ಈ ಜನಸೋಮ ನೋಡಿದ್ರೆ 1980 ಫೋಟೋ ಇದು. 1980ರಲ್ಲಿ ಇದು ಕರ್ನಾಟಕದಲ್ಲಿ ಬುನಾದಿ ಹಾಕಿದಂತ ಬಿಜೆಪಿ ಫೋಟೋ ಇದು. ಯಡಿಯೂರಪ್ಪರು, ಅನಂತಕುಮಾರ್, BBC ಅಭಿಮಾನಿಗಳು, ನಾವು ಅಭಿಮಾನಿಗಳು. ಆದರೂ ಹರಪನಹಳ್ಳಿಯಿಂದ ಬಂದಿದ್ದೀವಿ. 1000 ಸಂಖ್ಯೆಯಲ್ಲಿ ಒಂದು 12 ರಿಂದ 13 ಲಕ್ಷ ಜನ ಬರ್ಬೋದು ಇಲ್ಲಿ ಕರ್ನಾಟಕ. ಯಡಿಯೂರಪ್ಪರು ಮತ್ತೆ ಬಹಳ ರೈತ ಅಭಿಮಾನಿಗಳು. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರೈತರಿಗೆ 4,000 ಕೊಡ್ತಿದ್ರು. ಕೇಂದ್ರದಿಂದ ಡಬಲ್ ಇಂಜನ್ ಸರ್ಕಾರ 6,000 ಕೊಡ್ತಿತ್ತು. ಒಬ್ಬ ರೈತರಿಗೆ 10,000 ಮುಡ್ತಿತ್ತು. ಈಗ ರೈತರಿಗೆ ಎಲ್ಲ ಅದು 4,000 ಇದ್ದು ತೆಗೆದಿದ್ದಾರೆ. ಈಗ ರೈತರಿಗೆ ಏನಿಲ್ಲ. ಕೆಲವು ರೈತರ ಮಕ್ಕಳು ಉರುಳಾಗ್ತಂತ ಅದಾರ. ರೈತರಿಗಾಗಿ ಇವರು ಕಾಂಗ್ರೆಸ್ ಸರ್ಕಾರದಾಗ ಏನು ಮಾಡಿಲ್ಲ. ಯಡಿಯೂರಪ್ಪ ಇದ್ದಾಗ ರೈತರು ಬದುಕಿದ್ರು, ಹೆಣ್ಣು ಮಕ್ಕಳು ಬದುಕಿದ್ರು. ಇವರು ಗೃಹಲಕ್ಷ್ಮಿ ತಂದು ಹೊಡೆದಾಟ ಹಚ್ಚಿದ್ರು ಅತ್ತಿ ಸೋಸಿಗೆ, ಆಮೇಲೆ ಬಸ್ ಫ್ರೀ ಕೊಟ್ಟು ಆಮೇಲೆ ಜಡಿ ಹಿಡಿದು ಹೊಡೆದಾಡ್ತಾ ಇದಾರೆ. ಬಸ್ನಾಗ ಗಣಮಕ್ಕಳಿಗೆ ಬರೋದೇನೇ ಇಲ್ಲ. ಆ ಥರ ಆಗಿದೆ ಇವು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಇವರು ಮಾಡಿರೋದು ಸರಿ ಇಲ್ಲ. ಯಡಿಯೂರಪ್ಪ ಸೈಕಲ್ ಕೊಟ್ಟರು, ಒಳ್ಳೊಳ್ಳೆ ಇದು ಕೊಟ್ಟರು, ಆಮೇಲೆ ಆಸ್ಪತ್ರೆಗಳು ತೆಗೆದ್ರು, ಆಯುಷ್ಮಾನ್ ಕೊಟ್ಟರು, ಪ್ರತಿಯೊಂದು ಯಡಿಯೂರಪ್ಪ ಕೊಟ್ಟರು. ಮೋದಿಜಿಯವರು ಅಂತ ಇದರಲ್ಲಿ ಕೋವಿಡ್ ಕಾಲದಲ್ಲಿ ನಮ್ಮ ದೇಶಕ್ಕಲ್ಲದೆ ಬೇರೆ ದೇಶಕ್ಕೆಲ್ಲ ಕೋವಿಡ್ ಲಸಿಕೆ ಕೊಟ್ಟು ಅಮಿತ್ ಶಾ ಮತ್ತು ಮೋದಿ ಅವರು
ಅವರೆಲ್ಲ ಕೊಟ್ಟು ಎಲ್ಲರಿಗೆ ಬದುಕಿಸಿದ್ರು. ಅಂಥವ್ರಿಗೆ ನಾವು ಇವ ಲೇವಡಿ ಮಾಡ್ತಾ ಇದ್ದಾರೆ ಕೆಲವರು ಚೀಲಗಳು ಬಕೆಟ್ ಅವರಿಗೆ ಧನ್ಯವಾದಗಳು. ಅವರಿಗೆ ನಮ್ಮ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಆಮೇಲೆ ಮೋದಿ ಅಮಿತ್ ಶಾ ಮೋಡಿ ಇಡೀ ಭಾರತನೇ ಆವರಿಸ್ಕೊಳ್ತದೆ. ಕಾಂಗ್ರೆಸ್ ಮುಕ್ತ ಭಾರತ್ ಮಾಡೇ ಮಾಡ್ತಾರೆ, ಇದು ಗ್ಯಾರಂಟಿ. ಯಡಿಯೂರಪ್ಪರ ಬಗ್ಗೆ ನಿಮಗೆ ಯಡಿಯೂರಪ್ಪ ಅಂತ ನೆನೆಸ್ಕೊಂಡ್ರೆ ನೀವು ತಟ್ ಅಂತ ನೆನಪಾಗೋದೇನು? ನಮಗೆ ಯಡಿಯೂರಪ್ಪರ ನೆನೆಸಿಕೆ ಅಂದ್ರೆ ತಟ್ಟಂತ ಹೋರಾಟಗಾರರು, ರೈತ ಹೋರಾಟಗಾರರು. ರೈತರಿಗೆ 4,000 ಕೊಟ್ಟದ್ದು ಮೊದಲನೇ ಮುಖ್ಯಮಂತ್ರಿ ಯಡಿಯೂರಪ್ಪರೇ. ಯಡಿಯೂರಪ್ಪರ ರೈತರ ಜೀವನಾಡಿ, ಅವರ ಜೀವನಾಡಿ. ಎಷ್ಟೋ ಕೆಲಸಗಳು ಅದು 50 ಎಷ್ಟೋ ಸಾವಿರ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಮಾಡಿದ್ರು. ಒಬ್ಬ MLA ಹೋಗಿ ಕೇಳಿದ್ರೆ ನಮಗೆ ಇಲ್ಲಿ ಬರಗಾಲ ಐತೆ ಅಂತ ಕೇಳಿದ್ರೆ ತಕ್ಷಣ ಅವ್ರ ಕೆರೆಗೆ ನೀರು ತುಂಬಿಸೋ ಕೆಲಸ ಆ ತಕ್ಷಣ ಬಂಧಿಸ್ತಿದ್ರು. ಈಗಿರೋರು MLA ಯಾರು ಬಂಧಿಸ್ತಾ ಇದಾರ್ರಿ? ಯಾರು ಎಲ್ಲ ಮಾಡೋ ಎಷ್ಟೋ ಮಠಗಳಿಗೆ ಅನ್ನದಾನ, ಮಠಗಳಿಗೆ ಮತ್ತೆ ಶ್ರೀಗಳ ಆಶೀರ್ವಾದ. ಇಡೀ ನಮ್ದು ಕರ್ನಾಟಕದ 6 ಕೋಟಿ ಜನ ಯಡಿಯೂರಪ್ಪರಿಗೆ ಆಶೀರ್ವಾದ ಮುಂದಕ್ಕೆ ಮಾಡೇ ಮಾಡ್ತಾರೆ. ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದು ಸತಸಿದ್ಧ. ಕರ್ನಾಟಕದಲ್ಲಿ BJP ಬರೋದು ಸತಸಿದ್ಧ. ಅಂದ್ರೆ ಏನಂದ್ರೆ ಹಳೆ ಕಾರ್ಯಕರ್ತರಿಗೆಲ್ಲ ದುಂಡುಗಿಡ್ಬೇಕು. ಮೊದ್ಲು ಕಿತ್ತಾಡಬಾರ್ದು. ಇವರು BJPಯಲ್ಲಿ ಒಂದು ಅಭಿಮಾನ ಕೇಳ್ತೇನೆ, ಕಿತ್ತಾಡಬಾರ್ದು. ಅಲ್ಲಿರೋರು ಯಾರಾದಾರ ಹಳೆ ಕಾರ್ಯಕರ್ತರು, ಬೇರೆ ಮಠದ ಕಾರ್ಯಕರ್ತರು ಯಾರಾದಾರೆ ಅವ್ರಿಗೆಲ್ಲರಿಗೂ ದುಂಡು ಮಾಡಿಕಂದ್ರೆ BJP ಬರೋದು ಸತಸಿದ್ಧ. ಹಳೆ ಕಾರ್ಯಕರ್ತರಿಗೆ ಬಿಟ್ಟು ಬಿಡ್ತಾರೆ, ಯಾರೋ ಹೊಸಬ್ರು ಬಿಡ್ತಾರೆ, ಗೊತ್ತಲ್ದ ಗುರಿಯರು ಎತ್ತೇಲಿ ಕಟ್ಲಿ ಅಂತ. ಬಿಜೆಪಿ ಸರ್ಕಾರಕ್ಕೆ